ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಸಂಸದರು ಆದ ಜಗದೀಶ್ ಶೆಟ್ಟರ್ ಅವರೊಂದಿಗೆ ಕಿತ್ತೂರು ಉತ್ಸವ 2024 ಹಾಗೂ ಕಿತ್ತೂರಿನ ಮಾರ್ಗವಾಗಿ ರೈಲ್ವೆ ಯೋಜನೆ ಅನುಷ್ಠಾನಗೊಳಿಸುವುದು, ಸತೀಶ್ ಜಾರಕಿಹೊಳಿ ಸಿಎಂ ಆಗುವುದು ಹೀಗೆ ಹಲವಾರು ವಿಷಯಗಳ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಮುಕ್ತವಾಗಿ ಸಂದರ್ಶನ ಮಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು ವಿಶೇಷವಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರು ಆಗಿರ್ತಕ್ಕಂಥ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬರು ಸಿಕ್ಕಿದ್ದಾರೆ. ವಿಶೇಷವಾಗಿ ಈ ಬಾರಿ ಕಿತ್ತೂರು ಉತ್ಸವ ಅಂತಕ್ಕಂಥದ್ದು 200ನೇ ವಿಜಯೋತ್ಸವ ಆಗ್ತಾ ಇದೆ. ರಾಣಿ ಚೆನ್ನಮ್ಮ ಅವರು ಅವ್ರೇನ್ ಹೇಳ್ತಾರೆ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ವಿಶೇಷವಾಗಿ ಒಂದ್ ರೀತಿ ಕಿತ್ತೂರು ಉತ್ಸವ ಈ ಬಾರಿ 200ನೇ ವಿಜಯೋತ್ಸವ ಆಗ್ತಾ ಇದೆ ಸರ್. ಸಾಕಷ್ಟು ಒಂದ್ ರೀತಿ ತಾವು ಸಹ ಮಾಜಿ ಮುಖ್ಯಮಂತ್ರಿಗಳಾಗಿದ್ರು, ಕಿತ್ತೂರಿಗೆ ಅಪಾರವಾದ ಅಭಿವೃದ್ಧಿ ಕೊಡುಗೆ ಕೊಟ್ಟಿದ್ರಿ. ಇಲ್ಲ, ಕಿತ್ತೂರು ಉತ್ಸವ ಬಹಳ ವಿಜೃಂಭಣೆಯಿಂದ ಭಾಳ ವರ್ಷದಿಂದ ನಡ್ಕೊಂಡು ಬಂದಿದೆ. ಮತ್ತು ನಾನು ಹಿಂದೆ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗೂ ಬಂದು ಉದ್ಘಾಟನೆ ಮಾಡಿಸಿದೆ. ಸ್ಪೀಕರ್ ಇದ್ದಾಗೂ ನಾನು ಉದ್ಘಾಟನೆ ನಾನೇ ಮಾಡಿದ್ದೆ. ವೀರರಾಣಿ ಚೆನ್ನಮ್ಮ ಒಂದು ಶೌರ್ಯ ಏನಿದೆ ಮತ್ತು ಬ್ರಿಟಿಷ್ ವಿರುದ್ಧ ಹೋರಾಟ, ಅದೆಲ್ಲ ನಮ್ಮ ಯುವ ಜನಾಂಗಕ್ಕೆ ಒಂದು ಸ್ಫೂರ್ತಿ ಕೊಡುವಂಥದ್ದು. ಹೀಗಾಗಿ ಇವತ್ತು ವೀರರಾಣಿ ಚೆನ್ನಮ್ಮ ಅವರ ಉತ್ಸವ ಆಚರಣೆ ಮಾಡುವ ಮುಖಾಂತರ, ಕಿತ್ತೂರು ಉತ್ಸವ ಆಚರಣೆ ಮಾಡುವ ಮುಖಾಂತರ ನಮ್ಮ ಯುವ ಜನಾಂಗಕ್ಕೆ ಒಂದು ಸ್ಫೂರ್ತಿ ಕೊಡುವಂಥ ಕಾರ್ಯಕ್ರಮ. ಆ ಹಿನ್ನೆಲೆಯಲ್ಲಿ ಮತ್ತೆ ಈ ಸಲ ಹೆಚ್ಚಿನ ರೀತಿಯಿಂದ ಒಂದು ಅದ್ದೂರಿಯಿಂದ ಮಾಡಬೇಕು ಅನ್ನುವಂಥದ್ದು ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಅದನ್ನ ಸ್ವಾಗತ ಮಾಡ್ತೀನಿ. ಮತ್ತು ಇನ್ನೊಂದು ಭಾಳ ವಿಶೇಷವಾಗಿ, ನಾನು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಮತ್ತು ರೆವಿನ್ಯೂ ಮಿನಿಸ್ಟರ್ ಇದ್ದಾಗೂ ಸದ್ಯಕ್ಕೆ ಈ ಒಂದು ಕಿತ್ತೂರನ್ನ ಒಂದು ತಾಲೂಕಾ ಕೇಂದ್ರ ಮಾಡಬೇಕು ಅನ್ನುವಂಥದ್ದು ಬೇಡಿಕೆ ಇತ್ತು. ಅದು ಸ್ವಲ್ಪ ಗೈಡ್ಲೈನ್ಸ್ದಾಗ ಬರದೇ ಇದ್ದಾಗೂ ಸಹಿತಕ್ಕೆ ಅದೆಲ್ಲವನ್ನು ತೆಗೆದುಹಾಕಿ ನಾನು ಅವತ್ತು ಆಜ್ಞೆಯನ್ನು ಮಾಡಿದ್ದೆ. ಹೀಗಾಗಿ ಅವತ್ತು ಏನು ಆ ಸಂದರ್ಭದಲ್ಲಿ ನಾನು ಆಜ್ಞೆ ಮಾಡಿದ್ದೆ ಮುಖ್ಯಮಂತ್ರಿಯಾಗಿ. ಇವತ್ತು ಅದು ಕಿತ್ತೂರು ತಾಲೂಕಾ ಆಗಿ ಪರಿವರ್ತನೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅಲ್ಲಿ ಭಾಳಷ್ಟು ಇವಾಗಲೇ ತಾಲೂಕಾ ಕಚೇರಿಗಳು ಬಂದಿವೆ. ಭಾಳಷ್ಟು ಒಂದು ಬದಲಾವಣೆ ಇವತ್ತು ಕಿತ್ತೂರು ತಾಲೂಕಿನಲ್ಲಿ ಆಗ್ತಾ ಇದೆ. ಹೀಗಾಗಿ ರಾಣಿ ಚೆನ್ನಮ್ಮ ಕಿತ್ತೂರು ಉತ್ಸವದ ಮುಖಾಂತರ ಇವತ್ತು ಇನ್ನೂ ಹೆಚ್ಚಿನ ರೀತಿ ಸ್ಫೂರ್ತಿ ಸಮಾಜಕ್ಕೆ ಸಿಗಲಿ, ನಮ್ಮ ಯುವ ಜನಾಂಗಕ್ಕೆ ಸಿಗಲಿ ಅಂತೇಳಿ ಕಿತ್ತೂರು ಉತ್ಸವ ಯಶಸ್ವಿಯಾಗಲಿ ಅಂತೇಳಿ ನಾನು ಶುಭ ಹಾರೈಸ್ತೇನೆ. ಮಾನ್ಯ ದಿವಂಗತ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸುರೇಶ್ ಅಂಗಡಿ ಅವರು ಒಂದು ಇದಿತ್ತು ಸರ್, ಬೆಳಗಾವಿಯಿಂದ ಕಿತ್ತೂರು ಮಾರ್ಗವಾಗಿ ಧಾರವಾಡಕ್ಕೆ ರೈಲ್ವೆ ಇದಾಗಬೇಕು ಅಂತ ಹೇಳಿ. ವಿಶೇಷವಾಗಿ ತಮ್ಮ ಅವಧಿಯಲ್ಲಿ ಏನಾದರೂ ನಿರೀಕ್ಷೆ ಮಾಡೋದು ಸರ್ ಕಂಪ್ಲೀಟ್ ಆಗುತ್ತೆ? ಈಗ ಒಂದು ಹಂತಕ್ಕೆ ಬಂದದೆ. ಕಳೆದ 2 ವರ್ಷದಿಂದ ಭೂ ಸ್ವಾಧೀನದ ಪ್ರಕ್ರಿಯೆ ಹಾಗೆ ಸ್ಲೋ ಆಗಿತ್ತು, ನಿಂತೇ ಹೋಗಿತ್ತು. ನಾನು ಲೋಕಸಭಾ ಸದಸ್ಯನಾದಮೇಲೆ ಯಾವ ಒಂದು ಪ್ರೊಸೆಸ್ಗೆ ಹೆಚ್ಚಿನ ಒತ್ತು ಕೊಟ್ಟಿದ್ದೇನೆ. ಆಲ್ಮೋಸ್ಟ್ ಇನ್ನೊಂದು 2-3 ತಿಂಗಳಲ್ಲಿ ಈ ರೈಲ್ವೆ ಭೂ ಸ್ವಾಧೀನದ ಕೆಲಸ ಏನದಲ್ಲ ಅದೆಲ್ಲ ಮುಗೀತದೆ. ಬಹುಶಃ ಇನ್ನೊಂದು 6 ತಿಂಗಳಲ್ಲಿ ಅದು ಕಾಮಗಾರಿನೂ ಪ್ರಾರಂಭ ಆಗ್ತದೆ. ಇನ್ನೊಂದು ಮ್ಯಾಕ್ಸಿಮಮ್ 1.5 ರಿಂದ 2 ವರ್ಷದಲ್ಲಿ ಹೊಸದಾಗಿ ಈ ರೈಲ್ವೆ ಮಾರ್ಗ ಏನಾದ್ರು ಸುರೇಶ್ ಅಂಗಡಿ ಅವರು ಏನು ಕನಸಿದ್ದು ಅವ್ರು ಮಂಜೂರು ಮಾಡಿದ್ರು, ಆ ಒಂದು ರೈಲ್ವೆ ಮಾರ್ಗ ನಿರ್ಮಾಣ ಆಗುವುದು ಸಂಶಯ ಇಲ್ಲ ಅಂತ ನಾನು ಹೇಳ್ತೀನಿ. ರಾಜ್ಯಾದ್ಯಂತ ಒಂದು ರೀತಿ ಸಿಎಂ ಬದಲಾವಣೆ ಇದಾಗ್ತಾ ಇದೆ. ವಿಶೇಷವಾಗಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರೆ ಇಲ್ಲಿ ಬೆಳಗಾವಿಯವರು ಸತೀಶ್ ಜಾರಕಿಹೊಳಿ ಅವರ ಹೆಸರು ಹೇಳಿ ಬರ್ತಾ ಇದೆ ಸರ್. ವಿಶೇಷವಾಗಿ ಏನಾದ್ರು ಬೆಳಗಾವಿ ಅಭಿವೃದ್ಧಿಗೆ ಪೂರಕವಾಗಿ ನೋಡ್ರಿ, ನಾನು ಯಾರ ಬಗ್ಗೆನೂ ವೈಯಕ್ತಿಕವಾಗಿ ಯಾರು ಮುಖ್ಯಮಂತ್ರಿ ಆಗ್ತಾರೋ ಯಾರಿಲ್ಲೋ ಅದು ಕಾಂಗ್ರೆಸ್ ಪಾರ್ಟಿಗೆ ಬಿಟ್ಟಂತ ವಿಚಾರ. ಅದ್ರ ಬಗ್ಗೆ ನಾನು ಯಾಕೆ ಚರ್ಚೆ ಮಾಡಕ್ ಹೋಗಿ, ಹಾಗಾಗಿ ಈ ಸಿದ್ದರಾಮಯ್ಯನ ಚೇಂಜ್ ಮಾಡಬಾರ್ದು ಅಂತ ಅವ್ರು ಅಂತಾರ, ಅವರೇ ಮುಂದುವರಿಬೇಕಂತ ಹೇಳ್ತಾರ. ಇನ್ನೊಂದು 10 ಮಂದಿ ನಾವು ಮುಖ್ಯಮಂತ್ರಿ ಆಗ್ಬೇಕಂತ ಒಂದು ಲಿಸ್ಟ್ ಇದೆ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿಗೆ ಅವ್ರಿಗೆ ಬಿಟ್ಟಂತ ವಿಚಾರ, ಅದ್ರ ಬಗ್ಗೆ ನಾ ಹೆಚ್ಚು ಚರ್ಚೆ ಮಾಡಿ. ಒಂದ್ ರೀತಿ ಗ್ರಾಮ ಲೆಕ್ಕಾಧಿಕಾರಿಗಳು ಪ್ರತಿಭಟನೆ ಮಾಡ್ತಾರೆ ಸರ್, ಮೂಲಕ ಇದಕ್ಕೋಸ್ಕರ ತಳಮಟ್ಟದ ಒಂದ್ ರೀತಿ ಆಡಳಿತ ಸರ್ ಗ್ರಾಮ ಲೆಕ್ಕಾಧಿಕಾರಿಗಳು. ವಿಶೇಷವಾಗಿ ಅವ್ರಿಗೇನಾದ್ರು ಬೆಂಬಲ ಸೂಕ್ತ ನೋಡ್ರಿ, ಗ್ರಾಮ ಪಂಚಾಯಿತಿ ಗ್ರಾಮ ಲೆಕ್ಕಾಧಿಕಾರಿಗಳು ಅವ್ರಿಗೆ ಬಹಳಷ್ಟು ಸಮಸ್ಯೆಗಳಿದಾವೆ. ಅದಕ್ಕಾಗಿ ಏನು ಹೋರಾಟ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಮತ್ತು ರೆವಿನ್ಯೂ ಇಲಾಖೆ ಸಂಬಂಧಪಟ್ಟಂತ ಸಚಿವರು ಇರ್ಬೋದು, ಮುಖ್ಯಮಂತ್ರಿಗಳು, ಯಾಕಂದ್ರೆ ಇದೊಂದು ದೊಡ್ಡ ಇಲಾಖೆ ಮತ್ತು ಇವ್ರಿಗೆ ಗ್ರಾಮ ಲೆಕ್ಕಾಧಿಕಾರಿಗೆ ಒಂದು ನೆಟ್ವರ್ಕ್ ಇರುವಂಥದ್ದು. ಗ್ರಾಮೀಣ ಭಾಗದ ಸಮಸ್ಯೆ ಅರ್ಥ ಮಾಡ್ಕೊಂಡವರು ಕೆಳ ಹಂತದಲ್ಲಿ ಏನೊಂದು ವ್ಯವಸ್ಥೆ ಇದೆ ಅದಕ್ಕೇನೋ ಒಂದು ಹೆಚ್ಚಿನ ರೀತಿ ಒತ್ತು ಕೊಡೋದು ಸರ್ಕಾರದ ಒಂದು ನೆಟ್ವರ್ಕ್ ಅನ್ನು ಜನರಿಗೆ ಮುಟ್ಟಿಸುವಂತ ಕೆಲಸ ಈ ಗ್ರಾಮ ಲೆಕ್ಕಾಧಿಕಾರಿಗಳು ಮಾಡ್ತಾರೆ. ಹೀಗಾಗಿ ಅವರ ಏನು ಸಮಸ್ಯೆ ಇದಾವೆ ಅದನ್ನು ತಕ್ಷಣವೇ ಅಟೆಂಡ್ ಮಾಡುವಂತ ಕೆಲಸ ರಾಜ್ಯ ಸರ್ಕಾರ ರೆವಿನ್ಯೂ ಇಲಾಖೆ ಮಾಡಬೇಕು, ಮಂತ್ರಿಗಳು ಮಾಡಬೇಕು. ಮತ್ತು ಅದಕ್ಕೆ ಸಂಪೂರ್ಣವಾದಂಥ ಬೆಂಬಲ ನಾನು ಕೊಡ್ತೀನಿ. ಸರ್ ನಾಗರಹಳ್ಳದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಸರ್. ಕೆಕೆ ಕೊಪ್ಪ ಮತ್ತೆ ನಾಗರಹಳ್ಳದಲ್ಲಿ ವಿಶೇಷವಾಗಿ ತಾವು ಏನಾದ್ರು ಮೂಲಭೂತ ಸೌಕರ್ಯ ನಾನು ಇಡೀ ಕ್ಷೇತ್ರದ ಬಗ್ಗೆ ಚಿಂತನೆ ಮಾಡೋ ಒಂದೊಂದು ಹಳ್ಳಿದು ನಾನು ಡಿಸ್ಕಷನ್ ಮಾಡಕ್ ಹೋಗಿಲ್ಲ. ಈ ಲೋಕಸಭಾ ಕ್ಷೇತ್ರ ಒಂದು ಮಾದರಿ ಲೋಕಸಭಾ ಕ್ಷೇತ್ರ ಮಾಡ್ಲಿಕ್ಕೆ ಎಲ್ಲಾ ರೀತಿ ಪ್ರಯತ್ನ ಮಾಡಿ ಎಲ್ಲಾ ಕ್ಷೇತ್ರದ ಜನತೆಗೆ ಏನ್ ಹೇಳಿ ಬಯಸ್ತೀನಿ. ಬಟ್ ಲೋಕಸಭಾ ಸದಸ್ಯರಾಗಿ ಇವತ್ತು ಇಡೀ ಕ್ಷೇತ್ರದ ಒಂದು ಅಭಿವೃದ್ಧಿಗೆ ಒತ್ತು ಕೊಡ್ತಾ ಇದ್ದೇನೆ. ಅದಕ್ಕೆ ಜನರ ಬೆಂಬಲನೂ ಸಿಗ್ತಾ ಇದೆ.
ಇನ್ನೂ ಹೆಚ್ಚು ಇದರಲ್ಲಿ ಎಲ್ಲರೂ ಇನ್ವಾಲ್ವ್ ಆಗಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಬೆಳಗಾವಿ ಜನತೆಗೆ ಕರೆ ಕೊಡ್ತೇನೆ. ಇಷ್ಟು ಒಟ್ಟೋಷಕರೇ ಗೊತ್ತಾಯ್ತಲ್ಲ, ಮಾಜಿ ಮುಖ್ಯಮಂತ್ರಿಗಳು ಬೆಳಗಾವಿ ಸಂಸದರಾಗಿದ್ದಂಥ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬ್ರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಸರ್. ನಮಸ್ತೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.